ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭ ಮಾಸ ಭವಿಷ್ಯವನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ದ ಹಾಗೇನೆ ಈಗ ನಮಗೆ ಶ್ರಾವಣ ಮತ್ತು ಭಾದ್ರಪದ ಇರತಕ್ಕಂತಹ ಮಾಸ. ಈಗಾಗಲೇ ಶ್ರಾವಣ ಮಾಸದಿಂದ ನಮಗೆ ಅತ್ಯಂತ ಶುಭ ಕಾಲಗಳು, ಶುಭ ಪರ್ವದ ದಿನಗಳೆಲ್ಲ ಶುರುವಾಗಿ ಹೋಗಿದೆ. ಅದು ಭಾದ್ರಪದಕ್ಕೂ ಸಹ ಕಂಟಿನ್ಯೂ ಆಗ್ತಾ ಅನೇಕ ಹಬ್ಬಗಳು, ಅನೇಕ ವ್ರತಗಳು ಬಂದು ಹೋಗ್ತಾ ಇರ್ತವೆ. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳ ವಿಶೇಷ ದಿನಗಳು ಯಾವ್ಯಾವ್ದು, ಏನೇನು ದಿನದ ವಿಶೇಷತೆಗಳು ಬರ್ತವೆ ಅನ್ನೋದನ್ನ ನಾವು ಮೊದಲನೇದಾಗಿ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 1ನೇ ತಾರೀಕು 9ನೇ ತಿಂಗಳು 2026 ಮಂಗಳ ಗೌರಿ ವ್ರತ ಇರುತ್ತೆ. ಶ್ರಾವಣ ಮಾಸದ ಮಂಗಳವಾರ ಮಂಗಳ ಗೌರಿ ವ್ರತ ಇರತಕ್ಕಂಥದ್ದು. ಇನ್ನು 4ನೇ ತಾರೀಕು 9ನೇ ತಿಂಗಳು 2026 ಕೃಷ್ಣ ಜನ್ಮಾಷ್ಟಮಿ ಇರೋದು. ತೋಳಪ್ಪರ್ ಮತ್ತು ಮನ್ನಾರ್ ಕೃಷ್ಣ ಜಯಂತಿ ಇರತಕ್ಕಂತಹದ್ದು. ಅಂದು ಚಂದ್ರೋದಯ ರಾತ್ರಿ 12 ಗಂಟೆಗೆ ಆಗತ್ತೆ. ಸೊ ಹಾಗಾಗಿ ಆ ಒಂದು ಅರ್ಧರಾತ್ರಿಯ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನು ಜನ್ಮಿಸಿರೋದ್ರಿಂದಾಗಿ ಈ ವಿಶೇಷ ಆಚರಣೆ 12 ಗಂಟೆಗೆ ನಡೆಯತಕ್ಕಂಥದ್ದು. ಇನ್ನು 5ನೇ ತಾರೀಕು 9ನೇ ತಿಂಗಳು 2026 ಶ್ರಾವಣದ ಕೊನೆ ಶನಿವಾರ, ಶ್ರಾವಣ ಮಾಸದ ಕೊನೆ ಶನಿವಾರ ಇರತಕ್ಕಂಥದ್ದು. ಇನ್ನು ಇದೇ ಶ್ರಾವಣ ಮಾಸದ ಕೊನೆ ಶನಿವಾರದ ದಿವಸ ಯಾರೆಲ್ಲ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂತಹ ವಿಶ್ವದ ಪ್ರಪ್ರಥಮವಾಗಿರ್ತಕ್ಕಂತಹ ಏಕಶಿಲಾಮೂರ್ತಿಯಾಗಿರ್ತಕ್ಕಂತಹ ದಕ್ಷಿಣ ಮುಖ ಹನುಮ ಸಮೇತ ಶನೇಶ್ವರ ಸ್ವಾಮಿಗೆ ಯಾರು ಬಂದು ಎಳ್ಳೆಣ್ಣೆ ಅಭಿಷೇಕವನ್ನ ನಿಮ್ಮ ಕೈಯಾರೆ ಮಾಡ್ತಿರೋ, ಅಥವಾ ಯಾರು ಆ ದೇವಸ್ಥಾನಕ್ಕೆ ಬಂದು ನಿಮ್ಮ ಕೈಯಾರೆ ಸ್ವಾಮಿಯನ್ನ ಸ್ಪರ್ಶಿಸಿ ದರ್ಶನವನ್ನ ಮಾಡ್ಕೊಳ್ತಿರೋ ಅಂಥವರೆಲ್ಲರಿಗೂ ಸಹ ಸ್ವತಃ ನಾವೇ ಹನುಮ ರಕ್ಷೆಯನ್ನ ನಿಮ್ಮ ಕೈಗೆ ಉಚಿತವಾಗಿ ಕಟ್ತೀವಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಹಣಕಾಸಿರೋದಿಲ್ಲ. ಬಂದಂಥವ್ರು ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ಎಲ್ಲರಿಗೂ ಗೊತ್ತಿದೆ, ಶ್ರೀನಿವಾಸ ದೇವರನ್ನ ಪೂಜೆ ಮಾಡೋದು, ಹನುಮಂತನ ಪೂಜೆ ಮಾಡೋದು, ನರಸಿಂಹ ದೇವರನ್ನ ಪೂಜೆ ಮಾಡೋದು, ವಿಷ್ಣುವಿನ ಒಕ್ಲೆಲ್ಲ ಅವತ್ತು ತುಂಬಾ ಚೆನ್ನಾಗಿ ಕೆಲವೊಬ್ರು ಭಿಕ್ಷಾಟನ ಸ್ವರೂಪದಲ್ಲಿ ದಾಸಪ್ಪಂದರಾಗಿರಬಹುದು, ತುಂಬಾ ಜನ ಒಂದು ಭಿಕ್ಷಾಟನೆ ಮಾಡಿ ಗೋವಿಂದ ಗೋವಿಂದ ಅಂತ ಹೇಳಿ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಹನುಮಂತನ ಉಪಾಸನೆಯನ್ನ ಮಾಡೋದಕ್ಕೆ ಇದು ಪರ್ವಕಾಲ. ಹಾಗಾಗಿ ಅಂತಹ ಒಂದು ಪರ್ವಕಾಲದಲ್ಲಿ ಯಾರೆಲ್ಲ ಕೊನೆ ಶ್ರಾವಣ ಶನಿವಾರದ ದಿವಸ ಬರ್ತಿರಲ್ಲ ಆಶ್ರಮಕ್ಕೆ, ಅಂಥವ್ರಿಗೆಲ್ಲರಿಗೂ ಸಹ ಪೀಡೆ ಪಿಶಾಚಿಗಳಿಂದ ಯಾವುದೇ ರೀತಿಯಾದಂತಹ ಮಾಟ ಮಂತ್ರಗಳಾಗಿರಬಹುದು, ದೃಷ್ಟಿದೋಷಗಳಾಗಿರಬಹುದು, ನರದೃಷ್ಟಿ, ನಾರಿ ದೃಷ್ಟಿ, ಪೀಡದೃಷ್ಟಿ, ಪಿಶಾಚ ದೃಷ್ಟಿ, ಪ್ರೇತ ದೃಷ್ಟಿ, ಪಶು ದೃಷ್ಟಿ, ಪಕ್ಷಿ ದೃಷ್ಟಿ, ಸರ್ವದೃಷ್ಟಿಯೂ ಸಹ ನಿವಾರಣೆ ಆಗಬೇಕು ಅಂತ ಹೇಳಿ ಜೀವನದ ಅಭಿವೃದ್ಧಿಗೋಸ್ಕರ ಅಂತಾನೆ ಒಂದು ವಿಶೇಷವಾಗಿ ಆ ಒಂದು ರಕ್ಷಾ ಕವಚವನ್ನ ಕಟ್ಕೊಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಹ ಇರುತ್ತೆ. ತಾವೆಲ್ಲರೂ ಸಹ ಬಂದು ನಿಮ್ಮ ಕೈಯಾರೆ ಸ್ವಾಮಿಗೆ ಎಳ್ಳೆಣ್ಣೆಯನ್ನ ಹಾಕಿ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿ, ಪ್ರಪಂಚದಲ್ಲಿ ಎಲ್ಲೂ ಇರ್ತಕ್ಕಂತಹ, ಎಲ್ಲೂ ನಿಮಗೆ ನೋಡೋದ ಕಂಡು ಕೇಳರಿಯದ, ನೋಡೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಅತ್ಯಪರೂಪವಾದಂತಹ ವಿಗ್ರಹಕ್ಕೆ ಸ್ವತಃ ನೀವೇ
ಪೂಜೆಗಳನ್ನ ಮಾಡೋದ್ರಿಂದಾಗಿ ನಿಮಗಿರ್ತಕ್ಕಂತಹ ಶನಿ ದೃಷ್ಟಿ ಆಗಬಹುದು, ಅದೇ ರೀತಿಯಾಗಿ ಕೆಟ್ಟ ಸಮಯಗಳಾಗಬಹುದು, ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಹನುಮಂತನ ರಕ್ಷೆಯನ್ನ 5ನೇ ತಾರೀಕು ಕೊನೆ ಶ್ರಾವಣ ಶನಿವಾರದ ದಿವಸ ಕಟ್ತಾ ಇದ್ದೇವೆ. ಯಾರೆಲ್ಲರೂ ಸಹ ಇದ್ದಿರಲ್ಲ ಬಂದು ಕಟ್ಟಿಸ್ಕೊಂಡು ಹೋಗ್ಬೋದು, ಶುಭವಾಗ್ಲಿ. ಇನ್ನು ಅದೇ ರೀತಿಯಾಗಿ 8ನೇ ತಾರೀಕು 9ನೇ ತಿಂಗಳು 2026 ಮಂಗಳವಾರ ಮತ್ತೆ ಮಂಗಳಗೌರಿ, ಕೊನೆ ಮಂಗಳಗೌರಿ ವ್ರತ, ಶ್ರಾವಣ ಮಾಸದ ಕೊನೆ ಮಂಗಳಗೌರಿ ವ್ರತವಾಗಿರುತ್ತೆ. ಇನ್ನು 11ನೇ ತಾರೀಕು ಅಮಾವಾಸ್ಯೆ, ಬೆನಕನ ಅಮಾವಾಸ್ಯೆ ಆಗಿರುತ್ತೆ. ಈ ಬೆನಕನ ಅಮಾವಾಸ್ಯೆ ದಿವಸ ವಿಶೇಷವಾಗಿ ತುಂಬಾ ಜನ ಸಾಲ ಬಾಧೆಯಿಂದ ಬಳಲ್ತಾ ಇರ್ತೀರಿ. ಎಷ್ಟು ಖರ್ಚು ಮಾಡ್ಕೊಳ್ತಾ ಇರ್ತೀರಿ, ಸಾಲ 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 ಅನ್ನುವಂಥದ್ದು ಶೂಲವಾಗಿ ಪರಿಣಾಮವಾಗ್ಬಿಟ್ಟಿರುತ್ತೆ. ಸಾಲ ಎನ್ನುವಂತಹ ಶೂಲವು ನಿಮ್ಮಿಂದ ಹೋಗಬೇಕು, ನಿಮ್ಮ ಜೀವನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತು ಶ್ರಾವಣ ಮಾಸದ ಕೊನೆ ದಿವಸ ಶುಕ್ರವಾರ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಅಂಥ ದಿವಸ ತ್ರಿಪುರ ಚಂಡಿಕಾ ಹೋಮವನ್ನ ಏರ್ಪಾಟು ಮಾಡಿದ್ದೇವೆ. ಯಾರು ಬೇಕಾದ್ರೂ ಸಾಲ ಬಾಧೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು 5 ಕಮಲದ ಹೂವನ್ನ ತಗೊಂಡು ಬಂದು ದೇವಿಗೆ ಅರ್ಪಣೆ ಮಾಡಬೇಕು. ನೀವು ಕೊಡ್ತಕ್ಕಂಥ ಹೂವನ್ನ ನಿಮ್ಮ ಕೈನಲ್ಲೇ ಆ ಒಂದು ಯಾಗಕುಂಡಕ್ಕೆ ಹಾಕಿಸ್ತೀವಿ. ಅದರಿಂದ ದೇವಿಗೆ ಬಹಳ ಪ್ರೀತವಾಗಿ ನಿಮ್ಮ ಋಣಬಾಧೆಗಳು ಹೋಗತ್ತೆ. ಹಾಗಾಗಿ ಯಾರು ಬೇಕಾದ್ರೂ ಸಹ ಬಂದು ಈ ಒಂದು ಯಾಗದಲ್ಲಿ ಪಾಲ್ಗೊಳ್ಬಹುದು. ಇದಕ್ಕೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಶುಲ್ಕ ಅನ್ನುವಂತಹದ್ದು ಇರೋದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ 11ನೇ ತಾರೀಕು ಶ್ರಾವಣ ಮಾಸದ ಕೊನೆ ಶುಕ್ರವಾರ, ಕೊನೆ ದಿವಸ ಮತ್ತು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡ್ತಕ್ಕಂಥ ಸಾಲಬಾಧ ನಿವಾರಣೆಗಾಗಿ ತ್ರಿಪುರ ಚಂಡಿಕಾ ಹೋಮ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ಅದೇ ರೀತಿಯಾಗಿ ಇನ್ನಷ್ಟು ವಿಶೇಷತೆಗಳನ್ನು ಗಮನಿಸೋದಾಯ್ತು ಅಂದ್ರೆ ನಿಮ್ಗೆ ಸ್ವರ್ಣ ಗೌರಿ ವ್ರತ, ಅದೇ ರೀತಿಯಾಗಿ ವರಸಿದ್ಧಿ ವಿನಾಯಕ ವ್ರತ ಇರ್ತಕ್ಕಂತಹದ್ದು 14ನೇ ತಾರೀಕು, 15ನೇ ತಾರೀಕು ಋಷಿ ಪಂಚಮಿ ಇರ್ತಕ್ಕಂತಹದ್ದು. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಅನಂತನ ಹಬ್ಬ ಬರುತ್ತೆ, ಅನಂತನ ಹುಣ್ಣಿಮೆ ಬರುತ್ತೆ 25ನೇ ತಾರೀಕು ಮತ್ತು 26ನೇ ತಾರೀಕು. ರಾಹು ಜಯಂತಿ ಸಹ 26ನೇ ತಾರೀಕೆ ಇರುತ್ತೆ. ಸೊ ಅದನ್ನೆಲ್ಲ ನಿಮ್ಗೆ ಒಳ್ಳೆ ರೀತಿನಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಇನ್ನು 27ನೇ ತಾರೀಕಿಂದ ಮಹಾಲಯ ಪಕ್ಷ ಪ್ರಾರಂಭವಾಗ್ತಕ್ಕಂಥದ್ದು. ಸೊ ಹಾಗಾಗಿ ಮಹಾಲಯ ಅಮಾವಾಸ್ಯೆ ನೆಕ್ಸ್ಟ್ ಬರ್ತಕ್ಕಂಥದ್ದು, ನೆಕ್ಸ್ಟ್ ಅಮಾವಾಸ್ಯೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತದೆ. ಈ ಮಹಾಲಯ ಪಕ್ಷ 15 ದಿವಸಗಳು ನಡೀತಕ್ಕಂಥದ್ದು. ನಿಮ್ಮ ಪೂರ್ವಿಕರನ್ನ ನೆನೆಸ್ಕೊಂಡು ಮಾಡ್ತಕ್ಕಂತಹ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು, ಅವರಿಗೆ ಕೊಡಬೇಕಾದಂತಹ ಗೌರವ ಸ್ಥಾನಮಾನಗಳನ್ನ ಇನ್ನೂ ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಹಿರಿಯರು ಪೂಜೆ ಮಾಡ್ತಕ್ಕಂಥದ್ದು, ನಿಮ್ಮ ಪಂಥಾನುಸಾರ ನಿಮ್ಮ ಮನೆತನಗಳಲ್ಲಿ ಬಂದಂತಹ ಪದ್ಧತಿಗಳನ್ನ ಮುಂದುವರಿಸ್ಕೊಳ್ತಾ ಹೋಗಿ. ಇನ್ನು ಮಾಸ ವಿಶೇಷತೆಯನ್ನು ತಿಳ್ಕೊಂಡಿದ್ದಾದ್ಮೇಲೆ ಈ ತಿಂಗಳಲ್ಲಿ ಯಾವ ಗ್ರಹಗಳು ಯಾವ ದಿನಾಂಕಗಳಂದು ಬದಲಾವಣೆ ಆಗತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 2ನೇ ತಾರೀಕಿಗೆ ಶುಕ್ರನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕಿಗೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕಿಗೆ ರವಿಯು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ 18ನೇ ತಾರೀಕಿನಂದು ಕಟಕ ರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. 26ನೇ ತಾರೀಕಿಗೆ ಬುಧನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಗ್ರಹ ಸ್ಥಿತಿಗಳು ಮತ್ತು ಗ್ರಹದ ಚಾರಗಳು ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನ ಈಗ ಗಮನಿಸೋಣ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ತಿಂಗಳಲ್ಲಿ ತುಂಬಾ ಶುಭದಾಯಕವಾದಂತಹ ತಿಂಗಳು. ಹಣಕಾಸಿನ ಉತ್ತಮ ಒಳಹರಿವು, ಹಣಕಾಸುಗಳು ಕೈಗೂಡುತ್ತೆ, ಸುಖ ಸಂತೋಷ ನಿಮ್ಮ ಜೀವನದಲ್ಲಿ ನೆಲೆಗೊಳ್ಳುತ್ತೆ, ಉತ್ತಮವಾದಂತಹ ಧನ ಸಂಪಾದನೆಯ ಯೋಗ ಇರತಕ್ಕಂಥದ್ದು, ಹಿತೈಷಿಗಳಿಂದ ಸಹಾಯ ಸಹಕಾರಗಳು ನಿಮ್ಮ ಜೀವನದಲ್ಲಿ ದೊರೆಯುತ್ತೆ. ತುಂಬಾ ಗಣ್ಯ ವ್ಯಕ್ತಿಯ ಗುರು ಹಿರಿಯರ ಮಾರ್ಗದರ್ಶನಗಳು ನಿಮ್ಮ ಬದುಕಿನಲ್ಲಿ ಈ ಒಂದು ತಿಂಗಳು ಸಿಗತಕ್ಕಂತಹದ್ದು. ಜೊತೆಗೆ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಗೆ ಇರ್ತಕ್ಕಂಥದ್ದು. ಏಕಾದಶದ ಗುರುವಿನ ಭಾವ ನಿಮ್ಗೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಅಭಿವೃದ್ಧಿಯನ್ನ ತಂದುಕೊಡ್ತಕ್ಕಂಥದ್ದಿದೆ. ಆರೋಗ್ಯ ಸುಧಾರಿಸುತ್ತೆ. ಯಾರು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದೀರಲ್ಲ ಅವ್ರಿಗೆಲ್ಲ ನಿದ್ರಾಹೀನತೆಯಿಂದ ವಿಮುಕ್ತರಾಗ್ತಕ್ಕಂಥದ್ದು ಆಗುತ್ತೆ. ಶಾಂತಿ ಸುಖ ಭೋಗಗಳು ಅಧಿಕವಾಗಿ ಇರ್ತಕ್ಕಂತಹ ಒಂದು ತಿಂಗಳು ಅಂತಾನೆ ಹೇಳಬಹುದು. ನಿಮ್ ಜೀವನ ಸುಖದಾಯಕವಾಗಿರುತ್ತೆ. ನೇರವಾಗಿ ಶನಿದೃಷ್ಟಿ ಇರೋದ್ರಿಂದ ಹನುಮಂತನ ದೇವಸ್ಥಾನದಲ್ಲಿ ಒಂದಷ್ಟು ಎಳ್ಳುಬತ್ತಿಗಳನ್ನು ಹಚ್ಕೊಂಡು ಬರೋದಾಗ್ಲಿ, ಒಂದಷ್ಟು ಬಡ ಜನರಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನ ಕೊಡೋದಾಗ್ಲಿ ಮಾಡ್ತಾ ಬನ್ನಿ. ಆ ಒಂದು ಶನಿಯ ನೇರ ಸಪ್ತಮ ದೃಷ್ಟಿಯ ದೋಷ ನಿವಾರಣೆ ಆಗ್ತದೆ. ಅದರ ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳು ಬರುತ್ತೆ.
ಸಾಲಗಳು ತೀರುತ್ತೆ, ಸಾಲಗಳಿಂದ ಆಚೆ ಬರೋದಕ್ಕೆ ಅನುಕೂಲಗಳಾಗುತ್ತೆ. ಯಾರಿಗೆ ಈ ಸಾಲ ಬಾಧೆಯಿಂದ ಬಳಲ್ತಾ ಇದ್ದೀರಲ್ಲ ಅಂಥವ್ರಿಗಂತಾನೆ ಉಚಿತವಾಗಿ ಸಾಲಬಾಧ ನಿವಾರಣೆಗಾಗಿಯೇ ತ್ರಿಪುರ ಚಂಡಿಕಾ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂತಹದ್ದು 11ನೇ ತಾರೀಕು ಸೆಪ್ಟೆಂಬರ್ ಶುಕ್ರವಾರದ ದಿವಸ, ಅದರಲ್ಲೂ ಶುಕ್ರವಾರ ಅಮಾವಾಸ್ಯೆ ಇರ್ತಕ್ಕಂತಹ ದಿವಸ ನಮ್ಮ ಆಶ್ರಮದ ಅಧಿದೇವತೆಯಾಗಿರ್ತಕ್ಕಂತಹ ತ್ರಿಪುರ ಚಂಡಿಕಾ ಪೂಜೆಯನ್ನ ಮತ್ತು ತ್ರಿಪುರ ಚಂಡಿಕಾ ಹೋಮವನ್ನ ಏರ್ಪಾಟು ಮಾಡಿದ್ದೇವೆ. ಬರ್ತಕ್ಕಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಅವತ್ತು ಸಾಲಬಾಧ ನಿವಾರಣ ತ್ರಿಪುರ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ. ಬರ್ತಕ್ಕಂತಹ ಭಕ್ತರು 5 ಕಮಲದ ಹೂವನ್ನ ತಗೊಂಡು ಬನ್ನಿ. ಆ ಹೂವನ್ನ ನಿಮ್ಮ ಕೈಯಾರೆ ಯಜ್ಞಕ್ಕೆ ಆಹುತಿಯಾಗಿ ಅರ್ಪಣೆ ಮಾಡಿಸ್ತೇವೆ. ಆ ಕಮಲ ಕರಗಿದ ಹಾಗೆ ನಿಮ್ಮ ಸಾಲಗಳು ಕರಗತ್ತೆ ಬದುಕಿನಲ್ಲಿ. ಹಾಗಾಗಿ ಇದು ಉಚಿತವಾಗಿ ಮಾಡ್ತಾ ಇರತಕ್ಕಂಥದ್ದು. ಯಾರು ಬೇಕಾದ್ರೂ ಬಂದು ಪಾಲ್ಗೊಳ್ಬಹುದು. ಜೊತೆಗೆ ಅಲ್ಲಿ ನಿತ್ಯ ದಾಸೋಹದ ವ್ಯವಸ್ಥೆಗೆ ಯಾರಿಗಾದ್ರೂ ದಿನಸಿಯನ್ನ ದಾನವಾಗಿ ಕೊಟ್ಟು ಸಹಾಯ ಮಾಡಬೇಕು ಅಂತ ಮನಸ್ಸಿರ್ತಕ್ಕಂಥವರು ಒಂದಷ್ಟು ದಿನಸಿಗಳನ್ನ ತಗೊಂಡು ಸಹ ಬರಬಹುದು. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ನೇರವಾಗಿ ನೀವು ಪೂಜೆಗೆ ಬನ್ನಿ, ನಿಮ್ಮ ಸಾಲ ಬಾಧೆಯಿಂದ ಆಚೆ ಬರೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇನ್ನೊಂದಷ್ಟು ವಿಚಾರಗಳನ್ನ ನೋಡೋದಾಯ್ತು ಅಂದ್ರೆ ಸ್ವಲ್ಪ ಮಟ್ಟಕ್ಕೆ ದುಂದು ವೆಚ್ಚಗಳಿಗೆ ನೀವೇ ಕಡಿವಾಣ ಹಾಕೊಳ್ಬೇಕು. ಬೇಡ ಅಂತಂದ್ರು ಮನಸ್ಸು ದುಂದು ವೆಚ್ಚದಗಳ ಕಡೆಗೆ ಹೋಗತ್ತೆ. ಹುಷಾರು. ಆ ತರ ದುಂದು ವೆಚ್ಚಗಳನ್ನ ಮಾಡಕ್ ಹೋಗೋದು ಬೇಡ. ಇನ್ನು ಉದ್ಯೋಗಿಗಳಿಗೆ ನಿಮ್ಗೆ ಬಡ್ತಿಗಳು ಸಿಗ್ತಕ್ಕಂಥದ್ದು, ಶುಭ ರೀತಿಯಾಗಿ ಟ್ರಾನ್ಸ್ಫರ್ಗಳಾಗ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳೆಲ್ಲ ಸಿಗ್ತಕ್ಕಂಥದ್ದು ಆಗುತ್ತೆ. ಯಾರು ಈ ಒಂದು ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರು ಕೆಲಸವನ್ನ ಮಾಡ್ತಾ ಇದ್ದೀರಿ, ಪೊಲೀಸ್ ಇಲಾಖೆಯ ಕೆಳದರ್ಜೆಗಳಲ್ಲಿ ಯಾರು ಕೆಲಸವನ್ನ ಮಾಡ್ತಾ ಇದ್ದೀರಿ, ನಿಮ್ಗೆ ಉನ್ನತ ಮೇಲ್ದರ್ಜೆಗೆ ಹೋಗೋಕೆ ಅವಕಾಶಗಳೆಲ್ಲ ಆಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಯಾರಿಗೆ ತುಂಬಾ ಒಂದಿಷ್ಟು ದುಸ್ವಪ್ನಗಳು ಕಾಡ್ತಾ ಇದೆ, ಕೆಟ್ಟ ಸ್ವಪ್ನಗಳು ಕಾಡ್ತಾ ಇದೆ, ಅಂಥವರಿಗೂ ಸಹ ಈ ದುಸ್ವಪ್ನಗಳು ನಾಶವಾಗ್ತಕ್ಕಂತಹ ತಿಂಗಳು. ಅನೇಕ ದಿನಮಾನಗಳು ಬಹಳ ಶುಭ ರೀತಿನಲ್ಲಿ ಇರೋದ್ರಿಂದ ನಿಮ್ಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ. ಲಕ್ಷ್ಮಿಯ ಪ್ರಾಪ್ತಿಯ ಯೋಗ ಚೆನ್ನಾಗಿ ಇದೆ. ರೈತರಿಗೆ ಶ್ರಮ ಪಟ್ಟಂತಹ ಸಾಗುವಳಿಗಳು ನಿಮ್ಗೆ ಅನುಕೂಲಗಳು ಆಗ್ತವೆ. ವಾಣಿಜ್ಯ ಬೆಳೆಗಳಿಂದ ಮತ್ತು ಸಾಮಾನ್ಯ ಬೆಳೆಗಳಿಂದ ಉತ್ತಮವಾದಂತಹ ಧನಲಾಭವನ್ನ ನೋಡ್ತೀರಿ. ಯಾರು ಶುಂಠಿ ಬೆಳೆಗಾರರಿದ್ದೀರಿ, ಬಾಳೆಯ ಬೆಳೆಗಾರರು ಯಾರು ಇದ್ದೀರಿ, ಅದೇ ರೀತಿಯ ಕಬ್ಬಿನ ಬೆಳೆಗಾರರು ಯಾರಿದ್ದೀರಿ, ಒಂದು ವೆನಿಲ್ಲಾ ಬೆಳೆಗಾರರು ಯಾರಿದ್ದೀರಿ, ವೀಳ್ಯದೆಲೆ ಬೆಳೆಗಾರರು ಯಾರಿದ್ದೀರಿ, ಇವರಿಗೆಲ್ಲ ಸಹ ಉತ್ತಮವಾದಂತಹ ಲಾಭಗಳು ಬರ್ತಕ್ಕಂಥದ್ದು. ಹಣ್ಣಿನ ಬೆಳೆಗಾರರಿಗೂ ಸಹ ತುಂಬಾ ಚೆನ್ನಾಗಿರ್ತಕ್ಕಂತಹ ಲಾಭಾಂಶಗಳು ಅಧಿಕವಾಗಿದೆ. ಅದನ್ನು ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಹೋಗಿ ಶುಭವಾದಂತಹ ವಾತಾವರಣ, ಸಣ್ಣ ಪುಟ್ಟ ಏರುಪೇರುಗಳು ಅದನ್ನ ಸರಿ ಮಾಡ್ಕೊತಾ ಜೀವನ ಮುಂದುವರಿಸ್ತಾ ಹೋಗಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳು ಶುಭದಾಯಕ 95 ಭಾಗ, ಅಶುಭ ಕೇವಲ 5 ಭಾಗ. ಅದೇ ರೀತಿಯಾಗಿ ಯಾರಾದ್ರೂ ದೃಷ್ಟಿದೋಷ, ಮಾಟಮಂತ್ರ ದೋಷದಿಂದ ಬಳಲ್ತಾ ಇದ್ರೆ ಶ್ರಾವಣ ಮಾಸದ ಕೊನೆ ಶನಿವಾರದ ದಿವಸ ಯಾರಿಗಾದ್ರೂ ತುಂಬಾ ದೃಷ್ಟಿ ದೋಷಗಳಾಗ್ತಾ ಇದೆ, ಮಾಟಮಂತ್ರ ದೋಷಗಳಿಂದ ಹಿಂಸೆ ಅನುಭವಿಸ್ತಾ ಇದ್ದೀರಾ, ಅದೇ ರೀತಿಯಾಗಿ ತುಂಬಾ ಈ ಪಶು ದೃಷ್ಟಿಗಳಾಗ್ಬಹುದು, ಪ್ರಾಣಿ ದೃಷ್ಟಿಗಳು, ಪ್ರೇತ ದೃಷ್ಟಿಗಳು, ಪಿಶಾಚ ದೃಷ್ಟಿಗಳು, ಪೀಡ ದೃಷ್ಟಿಗಳು ಏನಾದ್ರು ನಿಮಗೆ ಬಾಧೆ ಕೊಡ್ತಾ ಇದೆ, ಮಾಟಮಂತ್ರ ಕೃತಿಮ ದೋಷಗಳು ಹಿಂಸೆ ಕೊಡ್ತಾ ಇದೆ, ಬದುಕಿನಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅಂತ ಏನಾದ್ರೂ ಇತ್ತು ಅಂತ ಹೇಳಿದ್ರೆ 5ನೇ ತಾರೀಕು ಉಚಿತವಾಗಿ ನಮ್ಮ ಆಶ್ರಮದಲ್ಲಿ ಒಂದು ಹನುಮ ರಕ್ಷೆಯನ್ನ ನಿಮ್ಮ ಕೈಗೆ ನಾವೇ ಸ್ವತಃ ಕಟ್ಟಿಕೊಡ್ತೀವಿ. ಯಾರು ಬೇಕಾದ್ರೂ ಬಂದು ಹನುಮಂತನಿಗೆ ಮತ್ತು ಶನಿದೇವರಿಗೆ ನಿಮ್ಮ ಕೈಯಾರೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿದಂಥವರಿಗೆ ನಾವೇ ಸ್ವತಃ ಆ ಒಂದು ಹನುಮ ರಕ್ಷೆಯನ್ನು ನಿಮ್ಮ ಕೈಗೆ ಕಟ್ತೀವಿ. ಯಾರ್ಯಾರಿಗೆ ಈ ಅಷ್ಟಮ ಶನಿಯ ಪೀಡೆ ಇರಬಹುದು, ಅರ್ಧಾಷ್ಟಮ ಶನಿಯ ಪೀಡೆ ಇರುವಂಥದ್ದು, ಪಂಚಮ ಶನಿಯ ಪೀಡೆ, 7.5 ಯಾರ್ಯಾರಿಗೆಲ್ಲ ಹಿಂಸೆ ಕೊಡ್ತಾ ಇದೆ ಅಂಥವ್ರು ಬಂದು ನೇರವಾಗಿ ಹನುಮ ಸಮೇತ ಶನಿಶ್ಚರ ಸ್ವಾಮಿಗೆ ನಿಮ್ಮ ಕೈಯಾರೆ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡಿ ಸ್ವಾಮಿಯನ್ನ ಮುಟ್ಟಿ ಸ್ಪರ್ಶ ಮಾಡಿ ಅವರ ಅನುಗ್ರಹವನ್ನ ಪಡ್ಕೊಳ್ತಕ್ಕಂತಹ ಸಕಾಲ ಬಂದಂಥವರಿಗೆ ಹನುಮ ರಕ್ಷೆಯನ್ನ ಉಚಿತವಾಗಿ ನಾವು ಕಟ್ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾರು ಬೇಕಾದ್ರೂ ಬಂದು ಪಾಲ್ಗೊಳ್ಬಹುದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ತಾವೆಲ್ಲರೂ ಸಹ ಬಂದು ಹನುಮಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇನ್ನು ವಿಳಾಸ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ನಿರ್ಗುಣಾದ್ವೈತ ಮಠದಲ್ಲಿ ನಿಮ್ಗೆ ಈ ವಿಶೇಷವಾದಂತಹ ಒಂದು ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ಗೂಗಲ್ ಮ್ಯಾಪ್ಸ್ ನಲ್ಲಿ
ನೀವು ಹರತಲೆ ಮಠ ಅಂತ ಹಾಕಿದ್ರೆ ನೇರವಾಗಿಯೇ ನಮ್ಮ ಆಶ್ರಮಕ್ಕೆ ದಾರಿ ಸಿಗ್ತದೆ. ಹಾಗಾಗಿ ಎಲ್ಲರೂ ಬಂದು ಕ್ಷೇಮದಲ್ಲಿ ಹನುಮದೇವರ ಕೃಪರಕ್ಷೆಯನ್ನ ಪಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇದಾಗಿತ್ತು ಕನ್ಯಾ ರಾಶಿನಲ್ಲಿ ಹುಟ್ಟಿದಂಥವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮಾಸ ಭವಿಷ್ಯ ಇದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಪರಿಹಾರದ ವಿಭಾಗ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನ ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿರಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಚೆನ್ನಾಗಿದೆ ಅಂತ ಮೈ ಮರೆಯೋದು ಬೇಕಾಗಿಲ್ಲ. ಹಾಗಾಗಿ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಕೇಳಿಸ್ಕೊಳ್ಳೋದು ಅಥವಾ ಹೇಳೋದು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.